ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೀತಾ ಇರೋ ಯುದ್ಧ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ದಿನದಿಂದ ದಿನಕ್ಕೆ ಮಾರಣ ಹೋಮವೇ ಸೃಷ್ಟಿಯಾಗ್ತಾ ಇದ್ದು ಭೀಕರ ಯುದ್ಧಕ್ಕೆ ಹಲವು ನಗರಗಳೇ ಸರ್ವನಾಶವಾಗ್ತಿವೆ. ಯುದ್ಧ ಅನ್ನೋದೇ ಕೆಟ್ಟದ್ದು. ಅಂಥದ್ರಲ್ಲಿ ಘೋರಾತಿಘೋರ ಯುದ್ಧಕ್ಕೆ ಇಸ್ರೇಲ್ ಅಮೆರಿಕ ಮುನ್ನುಡಿ ಬರೆದಿದೆ. ಇರಾನ್ ನೆಲವನ್ನ ಸರ್ವನಾಶ ಮಾಡಲು ಶುರು ಮಾಡಿ ಇವತ್ತಿಗೆ 8 ದಿನವಾಯಿತು. ಈ 8 ದಿನದಲ್ಲಿ ಚಂಡಮಾರುತದಂತೆ ಕ್ಷಿಪಣಿಗಳು ಎರಡೂ ದೇಶಗಳ ಮಹಾನಗರಗಳನ್ನೇ ಬೂದಿ ಮಾಡಿ ಹಾಕ್ತಿದೆ, ಬೆಂಕಿಯಲ್ಲಿ ಬೆಂದು ಹೋಗುವಂತೆ ಮಾಡುತ್ತಿದೆ. ಇರಾನ್, ಇಸ್ರೇಲ್ ಜೊತೆಗೆ ದುಬೈ, ಅಬುದಾಬಿ, ಕುವೈತ್, ಜೋರ್ಡಾನ್, ಲೆಬನಾನ್ ಸೇರಿದಂತೆ 15 ದೇಶಗಳ ಮೇಲೂ ನಿರಂತರವಾಗಿ ದಾಳಿಗಳಾಗ್ತಾನೇ ಇವೆ. ಮೊನ್ನೆಯಷ್ಟೇ ಇರಾನ್ ದೇಶದ ಟೆಹರಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಇಸ್ರೇಲ್ ಅರ್ಧ ಉಡಾಯಿಸಿತ್ತು. ಈಗ ಮತ್ತೆ ಏರ್ಪೋರ್ಟ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿ ಎಲ್ಲವನ್ನೂ ನೆಲಸಮ ಮಾಡಿದೆ. ಟೆಹರಾನ್ನಲ್ಲಿರುವ ಮೆಹರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ಬರೀ ನೆನಪು ಮಾತ್ರ. ಇರಾನ್ ರಾಜಧಾನಿ ಟೆಹರಾನ್ನ ಹೃದಯ ಭಾಗವನ್ನ ಇಸ್ರೇಲ್ ಒಡೆದು ಹಾಕಿದೆ. ಚಂಡಮಾರುತದಂತೆ ಅಪ್ಪಳಿಸಿದ ಬಾಂಬ್ಗಳು, ಹಿಂಸಾತ್ಮಕ ಸ್ಫೋಟಗಳು ಮತ್ತು ತೀವ್ರವಾದ ವೈಮಾನಿಕ ದಾಳಿಯಿಂದ ಇರಾನ್ ಸರ್ಕಾರದ ಪ್ರಮುಖ ಕಚೇರಿಗಳನ್ನೇ ನೆಲಕಚ್ಚಿಸಿದೆ ಇಸ್ರೇಲ್. ಈಗಾಗಲೇ ಇರಾನ್ ದೇಶದ 60% ಸೇನಾ ಶಕ್ತಿಯನ್ನ ನಿರ್ನಾಮ ಮಾಡಿದ್ದೀವಿ ಅಂತಿದ್ದಾರೆ ಟ್ರಂಪ್. ಇಷ್ಟಕ್ಕೂ ಸುಮ್ಮನಾಗದೆ ಅಮೆರಿಕ ದಾಳಿ ಸಂಪೂರ್ಣವಾಗಿ ಹುಚ್ಚುತನಕ್ಕೆ ತಿರುಗಿದೆ. ಕಗ್ಗತ್ತಲ ರಾತ್ರಿಯಲ್ಲಿ ಅಮೆರಿಕ ಹಾಕ್ತಿರೋ ಒಂದೊಂದು ಸ್ಫೋಟಕಗಳು ಇರಾನ್ ನಗರವನ್ನ ಸ್ಮಶಾನ ಮಾಡುತ್ತಿದೆ. ಈ ದೃಶ್ಯ ನೋಡಿ, ಶಾಲಾ ಮಕ್ಕಳು ತಮ್ಮ ಪಾಡಿಗೆ ಅವರದ್ದೇ ಲೋಕದಲ್ಲಿ ಕುಣಿದು ಕುಪ್ಪಳಿಸ್ತಿದ್ರು. ಆದ್ರೆ ಇಸ್ರೇಲ್ ಹಾಕಿದ ಬಾಂಬ್ಗೆ ಕ್ಷಣಾರ್ಧದಲ್ಲಿ ಎಲ್ಲವೂ ಬದಲಾಗಿ ಹೋಯಿತು. ಜೀವ ಉಳಿಸ್ಕೊಳ್ಳೋಕೆ ಶಾಲಾ ಮಕ್ಕಳು ಓಡಿ ಹೋಗೋದು, ಕಟ್ಟಡಗಳ ಗಾಜುಗಳು ಪುಡಿಪುಡಿಯಾಗಿ ಬೀಳೋದು, ಮಕ್ಕಳನ್ನ ರಕ್ಷಿಸಲು ಶಿಕ್ಷಕರು ಓಡಿ ಬರೋ ಭೀಕರ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಂದ್ಹಾಗೆ ಇದು ಇರಾನ್ನ ಕ್ವಾಜ್ವಿನ್ ಪ್ರಾಂತ್ಯದ ಶಾಲೆ ಬಳಿ ನಡೆದ ಬಾಂಬ್ ಸ್ಫೋಟದ ದೃಶ್ಯ. ಈ ದಾಳಿಯಲ್ಲಿ 5 ಮಕ್ಕಳು ಸಾವನ್ನಪ್ಪಿ 45 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ರು. ಇಸ್ರೇಲ್ ಜೊತೆ ಕೊಲ್ಲಿ ರಾಷ್ಟ್ರಗಳಿಗೆ ಇರಾನ್ ಬಾಂಬ್. ಆಪರೇಷನ್ ಎಪಿಕ್ ಕ್ರೋಧದ ಭಾಗವಾಗಿ ಇರಾನ್ನಲ್ಲಿ 3,000ಕ್ಕೂ ಹೆಚ್ಚು ನೆಲೆಗಳನ್ನ ಅಮೆರಿಕ, ಇಸ್ರೇಲ್ ಧ್ವಂಸ ಮಾಡಿದೆ. ಆದ್ರೆ ಇರಾನ್ ಕೈಕಟ್ಟಿ ಕೂತಿಲ್ಲ. ಅಮೆರಿಕ ಸೇನೆಯನ್ನೇ ಸರ್ವನಾಶ ಮಾಡ್ತೀವಿ ಅಂತ ಹಠಕ್ಕೆ ಬಿದ್ದಿದ್ದು ಇರಾನ್ ಕೂಡ ಭೀಕರ ದಾಳಿ ನಡೆಸ್ತಿದೆ. ಇಸ್ರೇಲ್ ಬಹ್ರೇನ್ ಸಿತ್ರಾದಲ್ಲಿರುವ BAPCO ತೈಲ ಮತ್ತು ಅನಿಲ ಸಂಸ್ಕರಣಾ ಘಟಕವನ್ನೇ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ನಡೆಸಿ ಉಡಾಯಿಸಿದೆ. ಇರಾನ್ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಇವತ್ತು ಡ್ರೋನ್ ದಾಳಿ ನಡೆಸಿದೆ. ಒಂದು ಕಡೆ ಮೆಟ್ರೋ ರೈಲು ಓಡಾಡುತ್ತಿದೆ, ಇನ್ನೊಂದು ಕಡೆ 10 ವಿಮಾನಗಳು ನಿಂತಿವೆ. ಇದರ ಮಧ್ಯೆ ದುಬೈ ಏರ್ಪೋರ್ಟ್ ಕಟ್ಟಡಕ್ಕೆ ಇರಾನ್ ಡ್ರೋನ್ ಬಂದು ಅಪ್ಪಳಿಸಿದೆ. ದುಬೈ ವಿಮಾನ ನಿಲ್ದಾಣದಿಂದ ಹೊರಡುವ ಎಲ್ಲ ವಿಮಾನಗಳ ಕಾರ್ಯಾಚರಣೆಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿದ್ರು. ದುಬೈ ಮೇಲೆ ದಾಳಿ, ಕ್ಷಮೆ ಕೇಳಿದ ಇರಾನ್ ಅಧ್ಯಕ್ಷ. ಮತ್ತೆ ದುಬೈನಿಂದ ಎಲ್ಲ ವಿಮಾನ ಹಾರಾಟ ಪುನಾರಂಭ. ಖಮೇನಿ ಹತ್ಯೆಯ ನಂತರ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಆದ್ರಿವತ್ತು ಮಾಧ್ಯಮಗಳಿಗೆ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಇರಾನ್ ಮೇಲೆ ದಾಳಿ ನಡೆಸುತ್ತಿರೋ ಇಸ್ರೇಲ್, ಅಮೆರಿಕ ಮುಂದೆ ನಾವು ತಲೆ ತಗ್ಗಿಸೋದಿಲ್ಲ. ಆದ್ರೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ನಿಂದ ದಾಳಿ ನಡೆದಿದ್ದು ನಿಜ, ಇದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ, ಇಸ್ರೇಲ್ ದೇಶಗಳನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ನೆರೆಹೊರೆ ದೇಶಗಳ ಮೇಲೆ ದಾಳಿ ಮಾಡಲ್ಲ ಅಂತಾನು ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ಇರಾನ್ ಅಧ್ಯಕ್ಷ ಹೇಳಿಕೆ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ದುಬೈನಲ್ಲಿ ಮತ್ತೆ ವಿಮಾನ ಹಾರಾಟ ಶುರುವಾಗಿದೆ. ಇದನ್ನ ದುಬೈನಲ್ಲಿರೋ ಕನ್ನಡಿಗರ ಸಂಘದ ಅಧ್ಯಕ್ಷ ಶಶಿಧರ್ ನಾಗರಾಜಪ್ಪ ಮತ್ತು ಭಾರ್ಗವ್ ನ್ಯೂಸ್ 18ಗೆ ಸ್ಪಷ್ಟಪಡಿಸಿದ್ರು. ಕ್ಲೋಸ್ ಮಾಡಿದ್ದು ನಿಜ, ಆದ್ರೆ ಕ್ಲೋಸ್ ಮಾಡಿ ವಿತಿನ್ 58 ಮಿನಿಟ್ಸ್ ಮತ್ತೆ ಅದನ್ನ ರೆಸ್ಯೂಮ್ ಮಾಡಿದ್ರು. ಇವರು ರಾಜತಾಂತ್ರಿಕವಾಗಿ ಮಾತುಕತೆ ನಡೆಸಿ ಅದನ್ನೆಲ್ಲ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಹಂಗಾಗಿ ಇನ್ಮೇಲೆ ಯಾವುದೇ ತರಹದ ಅಟ್ಯಾಕ್ ದುಬೈ ಮೇಲೆ ಆಗೋದಿಲ್ಲ, UAE ಮೇಲೆ ಆಗೋದಿಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅವ್ರ ಹತ್ರನೇ ಕೊಡಿಸಿದ್ದಾರೆ ಕೂಡ ಇರಾನಿಯನ್ ಅಧ್ಯಕ್ಷರಿಂದ.
ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆದ್ರೆ ಇಂಡಿಯಾದಲ್ಲೂ ಅದರ ನೇರ ಪರಿಣಾಮ ಬೀರುತ್ತಿದೆ. ಜಗತ್ತಿನಲ್ಲಿ ಎಲ್ಲೇ ಯುದ್ಧಗಳಾದ್ರೂ ಕೂಡ ಆಮದು ರಫ್ತು ಪ್ರಕ್ರಿಯೆಗೆ ತೊಡಕಾಗುತ್ತೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿಯುತ್ತೆ. ಅದಷ್ಟೇ ಸಾಕು, ಭಾರತದಲ್ಲಿ ಮೂಲಭೂತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗೇ ಬಿಡುತ್ತೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ ಭಾರತಕ್ಕೆ ಜೋರಾಗಿ ತಟ್ಟಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ದಿಗ್ಬಂಧನ ಹಾಕಿರುವ ಕಾರಣಕ್ಕೆ ಕಚ್ಚಾ ತೈಲ ಹಾಗೂ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಿದೆ. ಹೀಗಾಗಿ LPG ದರ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಪ್ರತಿ ಮನೆಗಳಲ್ಲೂ ಬಳಸುವ 14 ಕೆಜಿ ತೂಕದ ಗೃಹ ಬಳಕೆ ಸಿಲಿಂಡರ್ ಬೆಲೆ ಏಕಾಏಕಿ 60 ರೂಪಾಯಿ ಹೆಚ್ಚಳವಾಗಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ 120 ರೂಪಾಯಿ ಹೆಚ್ಚಳವಾಗಿದೆ. ಪ್ರತಿ ಲೀಟರ್ ಅಡುಗೆ ಎಣ್ಣೆ ಬೆಲೆಯನ್ನ 5 ರಿಂದ 6 ರೂಪಾಯಿಗೆ ಏರಿಸಿದೆ ಕೇಂದ್ರ. ಮೂಲ ಅಗತ್ಯ ವಸ್ತುಗಳಾದ ಗ್ಯಾಸ್, ಎಣ್ಣೆ ಬೆಲೆ ಏರಿಕೆ ವಿರುದ್ಧ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ನಾವು ನಿಮ್ ತರನ ಅನ್ನ ಬೇಯಿಸ್ಕೊಂಡು ತಿನ್ಬೇಕು, ಅನ್ನಕ್ಕೊಂದು ಚಿತ್ರಾನ್ನ ಮಾಡ್ಬೇಕು ಅಂದ್ರೂ ಅದಕ್ಕೆ ಎಣ್ಣೆ ಬೇಕು, ಸಿಲಿಂಡರ್ನು ಜಾಸ್ತಿ ಬೇಕು. ಸರ್ಕಾರದ ಉದ್ದೇಶ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಮಾಡ್ಕೋತಿದ್ದಾರೆ. ಬಟ್ ನಮ್ಮ ಬಡ ಜನಗಳಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಈ ಸರ್ಕಾರ ನಿಜವಾಗ್ಲೂ ಯೋಚನೆ ಮಾಡ್ತಿಲ್ಲ. ಕೇಂದ್ರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಯಾರು ಕೂಡ ಬಡ ಜನಗಳ ಬಗ್ಗೆ ಚಿಂತನೆ ಖಂಡಿತ ಇಲ್ಲ ಇವರಿಗೆ. ಇನ್ನು ಯುದ್ಧದಿಂದಾಗಿ ಆಟೋ LPG ಬೆಲೆ ಕೂಡ ಹೆಚ್ಚಾಗಿದೆ. 4 ದಿನಗಳ ಹಿಂದೆ 1 ಲೀಟರ್ಗೆ 59 ರೂಪಾಯಿ ಇದ್ದ ಬೆಲೆ ಈಗ 64 ರೂಪಾಯಿಗೆ ಏರಿಕೆಯಾಗಿದೆ. ಗ್ಯಾಸ್ ಬಂಕ್ಗಳ ಮುಂಭಾಗದಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. 3 ದಿನದ ದರ ಹೆಚ್ಚಾಗಿದೆ, ಮತ್ತೆ ಅವೈಲಬಿಲಿಟಿನೂ ಕಮ್ಮಿ ಇದೆ ಸರ್. ಸ್ಟಾಕು ಬರ್ತಾ ಇಲ್ಲ. ನೋಡೋಣ, ಈ ನಾಳೆ ಏನಾರು ಬಂದ್ರೆ ಸೇಲ್ ಮಾಡ್ತೀವಿ, ಇಲ್ಲ ಸ್ಟಾಪ್ ಮಾಡ್ಬೇಕಾಗುತ್ತೆ. ಈಗ ಮೊದಲು 59, 73 ಇತ್ತು, 74 ಇತ್ತು ಪರ್ ಲೀಟರ್. ಈಗ ಮೊನ್ನೆಯಿಂದ 5 ರೂಪೀಸ್ ಜಾಸ್ತಿ ಆಗಿದೆ, 64, 74 ಆಗಿದೆ. ಇವತ್ತು ಎಷ್ಟಾಗುತ್ತೋ ಗೊತ್ತಿಲ್ಲ ಸರ್, ಅವೈಲಬಿಲಿಟಿ ಇಲ್ಲ ನಮ್ದು. ಇವತ್ತು ಸ್ಟಾಕ್ ಇವತ್ತು ಇದೆ. ನಾಳೆ ಏನಾದ್ರು ಕ್ಲೋಸ್ ಆದ್ರೆ ಏನು ಬರಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ ಸರ್. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ರಾಜ್ಯ ಕರಾವಳಿಗೂ ತಟ್ಟಿದೆ. ರಾಜ್ಯ ಕರಾವಳಿ ಭಾಗದ ಕಾಫಿ, ಗೋಡಂಬಿ, ಮೀನಿನ ಉತ್ಪನ್ನಗಳ ರಫ್ತು ಸ್ಥಗಿತವಾಗಿರುವ ಕಾರಣಕ್ಕೆ ಸಂಕಷ್ಟ ಎದುರಾಗಿದೆ. ಮಂಗಳೂರು ಬಂದರಿನಲ್ಲಿ 54 ಕಂಟೈನರ್ಗಳು ನಿಂತಿದ್ದು ಕರಾವಳಿ ಉದ್ಯಮ ಸಂಕಷ್ಟಕ್ಕೀಡಾಗುವ ಸಾಧ್ಯತೆಗಳಿವೆ. ಈ ಮಧ್ಯೆ LPG ಬೆಲೆ ಏರಿಕೆ ಸಂಬಂಧ ರಾಜಕೀಯ ಕಚ್ಚಾಟಗಳೂ ಜೋರಾಗಿವೆ. LPG ಬೆಲೆ ಏರಿಸಿದ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ತರಾಟೆಗೆ ತೆಗೆದುಕೊಂಡರು. ಅದಕ್ಕೆ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ಟಾಂಗ್ ಕೊಟ್ಟಿದ್ದಾರೆ. ಯುದ್ಧ ನಿಲ್ಲೋ ಲಕ್ಷಣಗಳು ಕಾಣುತ್ತಿಲ್ಲ, ಹಡಗುಗಳ ಸಂಚಾರವಿಲ್ಲ. ಹೀಗೆ ಆದ್ರೆ ಬೆಲೆಗಳು ಗಗನ ದಾಟಿ ಹೋಗೋದ್ರಲ್ಲಿ ಸಂಶಯಗಳೇ ಬೇಡ. ಯುದ್ಧ ನಿಲ್ಲದಿದ್ರೆ ಮತ್ತಷ್ಟು ಬರೆ ಬೀಳುವುದಂತೂ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.